ಅವ್ರ ಹೆಸರಲ್ಲಿ ಸಾಗುವಳಿ ಇಲ್ಲದೆ ಇದ್ರೆ, ಅವ್ರಿಗೆ ಪಾಣಿನಲ್ಲಿ ಅವ್ರ ಹೆಸರು ಬಂದಿದ್ರೆ, ಅವ್ರ ಅನುಭವದಲ್ಲಿದ್ದರೆ ಅದನ್ನು ಅವರ ಹೆಸರುಗಳಿಗೆ ಮಾಡಿಸ್ಕೊಡ್ಬೇಕು ಅಂತ ಒಂದು ಮನವಿ. ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು, ಜಮೀರವರು ಏನು ಅಡ್ಜರ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ವಕ್ಫ್ ಆಸ್ತಿಗಳ ಬಗ್ಗೆ. ಅದು ರಾಜಕೀಯ ಪ್ರೇರಿತವಾದದ್ದು. ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ. ಕೇಂದ್ರದ ಕಾಯ್ದೆ ಇರತಕ್ಕಂಥದ್ದು 1954ರಲ್ಲಿ ಮಾಡಿದ್ದು, ಅದು ಕೇಂದ್ರ ಸರ್ಕಾರದ ಕಾನೂನು. ಆ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಕೇಂದ್ರದ ಕಾನೂನು ಅದು ಇಟ್ಸ್ ಎ ಸೆಂಟ್ರಲ್ ಆಕ್ಟ್, ನಾವು ಮಾಡಕ್ಕೆ ಬರಲ್ಲ. ಬರ್ಬೋದು. ಇವರೇ ಅಧಿಕಾರದಲ್ಲಿದ್ದರು, ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2008ರಿಂದ 10ರವರೆಗೆ ಅಧಿಕಾರದಲ್ಲಿದ್ದರು, ಅಲ್ಲ 13ರವರೆಗೆ ಅಧಿಕಾರದಲ್ಲಿದ್ದರು. ಮತ್ತು 2019ರಿಂದ 23ರವರೆಗೂ ಅಧಿಕಾರದಲ್ಲಿದ್ದರು. ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಕೇಂದ್ರದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಅವರು 2014ರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ಇದನ್ನ ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಿರೋದು. ಬಿಜೆಪಿ ರಾಷ್ಟ್ರೀಯ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು 2014ರಲ್ಲಿ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ, ಉರ್ದುನಲ್ಲಿ ಮಾತಾಡಿರ್ತಕ್ಕಂಥದ್ದನ್ನ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಬಹುಶಃ 95 ಅಂತ ಹೇಳಿದ್ರು, 99% ಅಲ್ಲ, ಅದರಲ್ಲಿ 85%, 99% ಬಹುಶಃ ಅವರು ಎತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ, ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಜಮೀರ್ ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಸರ್ ಒಂದೇ ಸರ್, ಮತ್ತೆ ಯಾವುದು ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಮಂಜೂರಾಗಿದೆ, ಮತ್ತೆ ಯಾವುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಮಂಜೂರಾಗಿದೆ, ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು. ಮತ್ತೆ ಯಾವುದು ಕಬ್ರಸ್ಥಾನದಲ್ಲಿದೆ, ಯಾವುದು ದರ್ಗಾದಲ್ಲಿದೆ, ಯಾವುದು ಮಸೀದಿನಲ್ಲಿದೆ, ಅವನು ಆಸ್ತಿಗಳಿದ್ದಾವೆ. ಆ ಆಸ್ತಿಗಳನ್ನು ಪ್ರೊಟೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದು ಮಾಡಬೇಕಾಗುತ್ತೆ ಅಂತ. ಈಗ ಉಳಿದಿರೋದು 1,10,000 ಎಕರೆನಾ? ಈಗ ಉಳಿದಿರೋದು 20,000 ಎಕರೆ. ಒಟ್ಟಿದ್ದದ್ದು 1,12,000 ಎಕರೆನಲ್ಲಿ ಉಳಿದಿರ್ತಕ್ಕಂಥದ್ದು 20,000 ಎಕರೆ. 20,000 ಎಕರೆನಲ್ಲಿ ಇನಾಮ್ ಅಬ್ಲೇಷನ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲ, 1,12,000ದಲ್ಲಿ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು, ಲ್ಯಾಂಡ್ ಆಕ್ಷನ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು, ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇಷ್ಟಿದೆ. ಇದು ರಕ್ಷಣೆ ಮಾಡಬೇಕಲ್ಲ. ಯಾರೋ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಒನ್ಸ್ ಎ ವಕ್ಫ್ ಪ್ರಾಪರ್ಟಿ ಆಲ್ವೇಸ್ ಎ ವಕ್ಫ್ ಪ್ರಾಪರ್ಟಿ ಅಂತ ಇದೆ. ಸಚ್ ಬೀಯಿಂಗ್ ದಿ ಕೇಸ್, ಆ ಥರ ಇರುವಾಗ ಅದನ್ನ ಮಾಡಬೇಕಲ್ಲ. ಇಷ್ಟೆಲ್ಲ ಆದರೂ ಕೂಡ, ಗೊಂದಲ ನಿವಾರಣೆಗಳಾದರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡಿ, ನಾವು ಪ್ರೆಸ್ಟೀಜ್ ಮೇಲೆ ಏನಿರೋದಿಲ್ಲ. ಒಂದು ಸಮಿತಿ ಮಾಡಲಿಕ್ಕೆ ನಿಮ್ಮ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ. ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ದೇವಸ್ಥಾನಗಳಿದ್ರೆ, ಅಂತ ಪ್ರಾಪರ್ಟಿಗಳಿದ್ರೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನೋವಾ ಆಕ್ಟ್ನಲ್ಲಿ ಬಿಟ್ಟೋಗಿದ್ರೆ ಅಂಥವನ್ನೆಲ್ಲ ನೋಡಲಿಕ್ಕೆ ಒಂದು ಸಮಿತಿ ಮಾಡೋಣ. ಆ ಸಮಿತಿಯನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಮೀರ್ ಅವರಿಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ
ಧನ್ಯವಾದಗಳನ್ನು ಹೇಳ್ತೇನೆ. ಬಿಕಾಸ್ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ರು, ಸಮಾಜನ ಒಡಿತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನೋಡಿದ್ರು. ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ತಕ್ಕಂಥ, ಮುಸಲ್ಮಾನರುಗಳನ್ನ ಹಿಂದೂಗಳ ವಿರುದ್ಧ ಎತ್ಕಟ್ತಕ್ಕಂಥ ಕೆಲಸ ಮಾಡಿದರು, ಸಮಾಜ ಒಡಿತಕ್ಕಂಥ ಕೆಲಸ ಮಾಡಿದರು. ಇದಕ್ಕೆ ಅವರು ಉತ್ತರ ಸುದೀರ್ಘವಾಗಿ ಕೊಟ್ಟು ಏನು ಗೊಂದಲಗಳ ಹುಟ್ಟಾಕಿದ್ರು ಬಿಜೆಪಿಯವರು, ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ. ನಾನು ಸಮಾಜದ ಮಾಧ್ಯಮದವರ ಮೂಲಕ ಕೇಳ್ಕೊಳ್ತೀನಿ, ಈ ಬಿಜೆಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು, ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಪ್ರಕಟಣೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರಿನ ಮುಂದೆ ಸೂಚಿಸುವ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. 1. ಶ್ರೀ ಎಸ್ ರಘು ದಿನಾಂಕ 16-12-2024 19-12-2024 ಶ್ರೀಮತಿ ಖನಿಜಾ ಫಾತಿಮಾ ದಿನಾಂಕ 9-12-2024 ಮತ್ತು ದಿನಾಂಕ 16-12-2024 19-12-2024 ಈಗ ವರದಿಯನ್ನು ಒಪ್ಪಿಸುವುದು ವೃದ್ಧಪ್ಪ ಮಾಲಾನಿ ಅವರು. ಮಾನ್ಯ ಅಧ್ಯಕ್ಷರೇ, ತಂಬಾಕು ಸೇವನೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ತಂಬಾಕು ಮತ್ತು ಅದರ ಉತ್ಪನ್ನಗಳ ಮೇಲೆ ನಿಬಂಧನೆ, ನಿರ್ಬಂಧ ಮತ್ತು ನಿಷೇಧ ವಿಧಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಸಂಬಂಧಿಸಿದ ಅರ್ಜಿಗಳ ಸಮಿತಿಯ ಮೊದಲನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಅರ್ಜಿಯನ್ನು ಒಪ್ಪಿಸುವುದು ರುದ್ರಪ್ಪ ಮಾನಪ್ಪ ಲಮ್ಮಣಿ. ಮಾನ್ಯ ಅಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ 18 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಓಕೆ. ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರಿಗಣಿಸಿದ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಹೌದು. ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸದಸ್ಯರು ವಿಧೇಯಕದ ಬಗ್ಗೆ ವಿವರಣೆ ಕೊಡ್ತಾರೆ, ವಿವರಣೆ ನೀಡುವುದು. ಮಾನ್ಯ ಸಭಾಧ್ಯಕ್ಷರೇ, ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 24ಕ್ಕೆ ನಾವು ಒಂದು ಇತ್ತಗ ಬರ್ತಾ ಇದೀವಿ ಸಭಾಧ್ಯಕ್ಷರೇ. ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಸ್ತುತ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 1987ರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸಭಾಧ್ಯಕ್ಷರೇ. ಮೈಸೂರು ನಗರ ಮಹಾನಗರ ಶ್ರೇಣಿಯನ್ನು ಹೊಂದುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಸಭಾಧ್ಯಕ್ಷರೇ, ಆಡಳಿತ ಹಾಗೂ ಆರ್ಥಿಕ ಸುಧಾರಣೆಗಳನ್ನು ನಾವು ಅನುಷ್ಠಾನ ಮಾಡಬೇಕಾಗಿರೋದ್ರಿಂದ ಕೆಲವು ಅಂಶಗಳನ್ನ ಇದಕ್ಕೆ ಸೇರಿಸಿ ಈ ವಿಧೇಯಕವನ್ನ ನಾನಿಲ್ಲಿ ಮಂಡಿಸಲಿಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಪ್ರಮುಖವಾಗಿ ಬೆಂಗಳೂರು ಬಿಡಿಎ ಪ್ರಾಧಿಕಾರದ ಕಾಯ್ದೆ ತರಾನೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ 2024 ನಾವು ಜಾರಿಗೆ ತರಲಿಕ್ಕೆ ಹೊರಟಿದ್ದೇವೆ ಸಭಾಧ್ಯಕ್ಷರೇ. ಸದರಿ ವಿಧೇಯಕದಲ್ಲಿ 8 ಅಧ್ಯಾಯ ಹಾಗೂ 85 ಕಲಂಗಳನ್ನು ನಾವು ಸೇರಿಸಿದ್ದೀವಿ ಸಭಾಧ್ಯಕ್ಷರೇ. ದಿನಾಂಕ 13-12-2024 ಕ್ಯಾಬಿನೆಟ್ ಅಲ್ಲಿ ಸಹ ಇದಕ್ಕೆ ಅನುಮೋದನೆ ಸಿಕ್ಕಿರ್ತದೆ ಸಭಾಧ್ಯಕ್ಷರೇ. ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ IAS ಹಿರಿಯ ಶ್ರೇಣಿ ಅಥವಾ KS ಹಿರಿಯ ಶ್ರೇಣಿ ಅಧಿಕಾರಿಯನ್ನ
ಅಲ್ಲಿ ಬರ್ತಾರೆ ಸಭಾಧ್ಯಕ್ಷೆ, 13 ಜನ ಇರಲ್ಲ ಸರ್. ಓಕೆ, ಈಗ ಅವನು ಎಷ್ಟೇ ಸೋಮಶೇಖರ್ ಮಾತಾಡ್ತಾರೆ. ಮೂಡಾಗೆ ಅಮೆಂಡ್ಮೆಂಟ್ ಅನ್ನ ತರ್ತಕ್ಕಂಥದ್ದನ್ನ ನಾನು ಸ್ವಾಗತ ಮಾಡ್ತೇನೆ. ನಾನು ಮೈಸೂರಲ್ಲಿ ಉಸ್ತುವಾರಿ ಸಚಿವನಾದಂಥ ಸಂದರ್ಭದಲ್ಲಿ 2-3 ಸಾರಿ ಮೂಡಾಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ಸ್ವಲ್ಪ ಕ್ಲೂ ಸಿಕ್ಕಿತ್ತು. ಬರೀ ಮೈಸೂರು ಮೂಡ MLAಗಳು MLCಗಳು ಅಲ್ಲ, ಮಂಡ್ಯದವರು ಕೂಡ ಬರ್ತಾರೆ, ಪಕ್ಕದ ಚಾಮರಾಜನಗರದವರು ಕೆಲವರು ಕಡೆ ಬರ್ತಾರೆ, ಇನ್ ಕೆಲವರು ಮೈಸೂರಲ್ಲಿ ಮನೆ ಮಾಡಿಕೊಂಡು ಮೈಸೂರು ಮೂಡಕ್ಕೆ ಬರ್ತಾರೆ. ಹೆಚ್ಚು ಕಡಿಮೆ ಇದು ಬೈರ್ಜಿ ಬಸವರಾಜರವರು ನಗರ ಸಚಿವರಾದಂಥ ಸಂದರ್ಭದಲ್ಲಿ ಈ ಅಮೆಂಡ್ಮೆಂಟ್ ತಂದು ಈ ಮೆಂಬರ್ಸ್ನ ಕಟ್ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ, ಅದು ಆಗಲಿಲ್ಲ. ಈಗ 13 ಜನ 15 ಜನನೋ ಎಲ್ಲ ಕೊಚ್ಕೊಂಡು ಹೊಟ್ಟೋಗಿದೆ. ಈಗ ಏನು ಕೆರೆ ಎಲ್ಲ ಖಾಲಿ ಆಗೋಗಿದೆ, ಮೂಡ ಖಾಲಿ ಆಗೋಗಿದೆ. ಈಗ ತರ್ತಾ ಇದ್ದೀರಿ, ಸ್ವಲ್ಪ ಕಾನೂನನ್ನ ಬಿಗಿ ಮಾಡಿ. ಏನ್ ಬಿಗಿ ಮಾಡಬೇಕು ಅಂತೇಳಿ GT ದೇವೇಗೌಡರು ಮಾತನಾಡ್ತಾರೆ. ನೀವು 2 ಮೆಂಬರ್ MLAಗಳು ಮಾಡ್ತಾ ಇದ್ದೀರಿ, ಮತ್ತೇನೋ ಒಬ್ರು ಮಾತ್ರ ಮಾಡ್ತಾ ಇದ್ದೀರಿ, ಒಬ್ಬರಿಗೆ. ಬಟ್ ಕಮಿಷನರ್ಗೆ ಏನಿದೆ ಸನ್ಮಾನ್ಯ ಅಧ್ಯಕ್ಷ, ಹೋದ್ ಸಾರಿ ನಾವು ಇದ್ದಂತ ಸಂದರ್ಭದಲ್ಲಿ ಸೀನಿಯರ್ KS ನ ಹಾಕ್ಬೇಕು ಅಂತಿದ್ರು, ಜೂನಿಯರ್ ಹಾಕಿದ್ರು. ಆ ಸೆಕ್ರೆಟರಿ ಮೂಡ ಸೆಕ್ರೆಟರಿ ಸೀನಿಯರ್, ಆ ತರ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಯಾವ ಇನ್ಫ್ಲೂಯೆನ್ಸ್ ಇಲ್ದೇನೆ ತಾವೇನು ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಕಮಿಷನರ್ ಆಗಿ, ಅದೇ ಕಮಿಷನರ್ ಆಗ್ತಕ್ಕಂಥದ್ದನ್ನ ಮಾಡಿ. ಮಿಕ್ಕದ್ದೆಲ್ಲ ಬಹಳ ಚೆನ್ನಾಗಿದೆ, ತಂದದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಶಿವಸವ್ ಅಧ್ಯಕ್ಷರೇ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದು ಕಳೆದ 4-5 ತಿಂಗಳಿಂದ ಅನೇಕ ಕಾರಣಕ್ಕೆ ರಾಜ್ಯದಲ್ಲಿ ದೇಶದಲ್ಲಿ ಸುದ್ದಿ ಆಗಿರೋದು ಗೊತ್ತಿದೆ ಅಧ್ಯಕ್ಷರೇ. ಆದರೆ ಇವತ್ತು ತಂದಿರುವಂತ ಬಿಲ್ಲಲ್ಲಿ ಮೊದಲನೇದು, ಈಗಾಗಲೇ ಅವರಿಬ್ಬರು ಮಾತಾಡ್ದಂಗೆ ಇದರಲ್ಲಿ ಏನು ಸುಧಾರಣೆ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಸುಧಾರಣೆ ಮಾಡಿರೋದು ಯಾವುದು? ಮೆಂಬರ್ಗಳನ್ನ ಕಡಿಮೆ ಮಾಡಿರೋದು. ಈಗ ಇಷ್ಟು ದಿವಸ ಏನಾಗಿದೆ ಅಂತಂದ್ರೆ, ಎಲ್ಲ ಹಗರಣಗಳಿಗೆ ಶಾಸಕರೇ ಕಾರಣ ಅಂತ ಹೊರಗಡೆಗೆ ಹೋಗ್ತಾ ಇದೆ ಈ ಮೆಸೇಜ್. ಇವತ್ತು ನೀವು ಒಬ್ಬರನ್ನ ಮಾತ್ರ ಮಾಡ್ತಾ ಇದ್ದೀರಿ, ಮಿಕ್ಕಿದ ಅಷ್ಟು ಶಾಸಕರು ಈ ಹಗರಣ ಏನು ಮೂಡಾದ ಹಗರಣ ಆಗಿದೆ ಇದರಲ್ಲಿ ಭಾಗಿದಾರ ಆಗಿದ್ದಾರೆ, ಅದಕ್ಕೆ ಸರ್ಕಾರ ತೆಗಿತಾ ಇದೆ ಅಂತ ನಾನ್ ಮೆಂಬರ್ ಆಗಕ್ಕೆ ಹೇಳ್ತಿಲ್ಲ ಅಧ್ಯಕ್ಷರೇ. ನಾನು ಅವತ್ತು H. ಸಿ. ಮಾದೇವಪ್ಪನವ್ರು ಹೇಳಿದಾಗ ಹೇಳಿದ್ದೀನಿ, ಇದರಲ್ಲಿ MLAಗಳು ಮೆಂಬರ್ ಆಗೋದು ಅವಶ್ಯಕತೆ ಇಲ್ಲ. ಆದರೆ ಸಂದರ್ಭ ಇವತ್ತು ಶಾಸಕರುಗಳನ್ನ ಹೊರಗಡೆ ಇಡ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಿಗೆ ಒಂದು ತಪ್ಪು ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದುವರಿತಾ ಇದೆ ಅನ್ನೋದು ನನ್ನ ಸ್ಪಷ್ಟವಾದಂತ ಅಭಿಪ್ರಾಯ ಅಧ್ಯಕ್ಷರೇ. ಯಾವುದನ್ನ ಚೇಂಜ್ ಮಾಡಿದಿರಿ? ಅಧ್ಯಕ್ಷರು ಇರ್ತಾರೆ, 4 ಜನ ಮೆಂಬರ್, ಹಿಂದೆ ಏನಿತ್ತು ಅದೇ ತರ ಮೆಂಬರ್ಗಳು ಇರ್ತಾರೆ. ಅವಾಗ್ಲೂ ವಾಸ್ತುಶಿಲ್ಪ ಇತ್ತು, ಇವಾಗ್ಲೂ ವಾಸ್ತುಶಿಲ್ಪ ಇರ್ತಾರೆ. ಪೀಪಲ್ ಫ್ರೆಂಡ್ಲಿ ಮಾಡಿದೀವಿ ಅನ್ನಕ್ಕೆ ಈ ಒಂದು ಮಸೂದೆಯಲ್ಲಿ ಏನಿದೆ? ಡೆವಲಪರ್ಗಳಿಗೆ ಅವ್ರಿಗೆ ಸಲೀಸಾಗಿ ಕೆಲಸ ಆಗುವಂಗೆ ರೀತಿಯಲ್ಲಿ ಈ ಕಾನೂನಲ್ಲಿ ಈ ಮಸೂದೆಯಲ್ಲಿ ಏನಿದೆ? ಉದಾಹರಣೆಗೆ ಡೆವಲಪರ್ಗಳಿಗೆ ನಾವು ಏನೋ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ರೆ ಅವರು ಎಷ್ಟು ವರ್ಷದಲ್ಲಿ ಸೈಟ್ ಹಂಚಬೇಕು ಅಂತ ಇದರಲ್ಲಿದೆ. ನಾನು ಹೇಳಕ್ ಹೊರಟಿರೋದು, ಡೆವಲಪರ್ಗಳಿಗೂ ಸುಲಭವಾಗಿ ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕು, ಸೈಟ್ ಸ್ಯಾಂಕ್ಷನ್ ಆಗ್ಬೇಕು. ಆದ್ರೆ ಯಾವ ಟೈಮ್ ಒಳಗೆ ಅದೇ ರೀತಿ ಯಾರು ಈ ಮನೆಗೆ ಏನೋ ತಗೊಳ್ತಾರೆ ಸೈಟ್, ಅವ್ರಿಗೂ ರಿಸ್ಟ್ರಿಕ್ಷನ್ ಹಾಕ್ಬೇಕು. ಏನಾಗ್ತಿದೆ, 10 ವರ್ಷ ಮನೆಗಳನ್ನ ಏನೋ ಸೈಟ್ಗಳನ್ನ ತಗೊಂಡು ಖಾಲಿ ಬಿಡ್ತಾ ಇದ್ದಾರೆ. ಹಾಗಾಗಿ ಅಲ್ಲೆಲ್ಲ ಪಾರ್ಥೇನಿಯಂ ಗಿಡ ಬೆಳೀತಾ ಇದೆ, ಹಾವು ಸೇರ್ಕೋತಾ ಇದೆ ಸಿಟಿ ಒಳಗಡೆ. ಹಾಗಾಗಿ ಡೆವಲಪರ್ಗೂ ಒಂದನ್ನ ಕಡಿವಾಣ ಹಾಕಬೇಕು. ಜೊತೆಗೆ ಯಾರು ಸೈಟ್ ತಗೋತಾರೆ ಅವ್ರು 5 ವರ್ಷದೊಳಗೆ ಮನೆ ಶೆಡ್ ಅಲ್ಲ ಮನೆನೇ ಕಟ್ಟಬೇಕು ಅನ್ನುವಂಥದ್ದನ್ನ ಕಾನೂನನ್ನ ಹಾಕಿದ್ರೆ ಮಾತ್ರ ಸರಿ ಹೋಗುತ್ತೆ ಅಧ್ಯಕ್ಷರೇ. ಇನ್ನೊಂದು, ನನ್ನ ಕ್ಷೇತ್ರದ ಒಳಗೆ 106 ಖಾಸಗಿ ಲೇಔಟ್ ಇದೆ. ಹೇಗೆ ಅಂದ್ರೆ 10 ಕುಂಟೆಗೆ 15 ಕುಂಟೆ 20 ಕುಂಟೆಗೆ ಫ್ಯಾಮಿಲಿ ಮೆಂಬರ್ಸ್ ಬಂದು ಅರ್ಜಿ ಕೊಟ್ಬಿಡ್ತಾರೆ, ನಾವು 3 ಜನ 3 ಸೈಟ್ ಮಾಡ್ಕೋತೀವಿ ಅಂತ. ಆಮೇಲೆ ಯಾರಿಗೋ ಮಾರಾಟ ಮಾಡಿರ್ತಾರೆ. ಆ ರೀತಿಯಲ್ಲಿ ನಾವು ಈ ಒಂದು ಪ್ರಾಧಿಕಾರ ಏನೋ MDA ಮಾಡ್ತಿದ್ದಾರೆ, ಮಿನಿಮಮ್ ಇಷ್ಟೆಕರೆ ಇರಬೇಕು, ಹಾಗಿದ್ದಾಗ ಮಾತ್ರ ಲೇಔಟ್ ಸ್ಯಾಂಕ್ಷನ್ ಕೊಡ್ತೀವಿ ಅಂತ ಮಾಡೋದು ಒಳ್ಳೇದು ಅಧ್ಯಕ್ಷರೇ. ಇಲ್ಲ ಅಂದ್ರೆ 3 ಸೈಟು 4 ಸೈಟ್ಗೆ UGD ಕೊಡಬೇಕು, ನೀರು ಕೊಡಬೇಕು,
ಕರೆಂಟ್ ಕೊಡಬೇಕು, ಇವೆಲ್ಲ ಒಂದ್ ರೀತಿಯಲ್ಲಿ ಫಿಕ್ಸ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಅಧ್ಯಕ್ಷ. ಈ ಕಾಯ್ದೆ ಒಳಗಡೆ ಇನ್ನೊಂದು 2 ಅಂಶ ತಮ್ಮ ಗಮನಕ್ಕೆ ತಂದು ಮಾತಿಗೆ ವಿರಾಮ ಹೇಳ್ತೀನಿ ಅಧ್ಯಕ್ಷ. ಇದರಲ್ಲಿ ಒಂದು ಹೇಳಿದರೆ 5 ವರ್ಷ ಸೀರಿಯಲ್ ನಂಬರ್ 28 ಇದರಲ್ಲಿ ಬರ್ತಾ 1 ನಿಮಿಷ ಅಧ್ಯಕ್ಷ. ಇದರಲ್ಲಿ ಏನು ಹೇಳ್ತಾರೆ, ಆಯುಕ್ತರು ಪ್ರಾಧಿಕಾರದ ನಿರ್ಣಯಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸತಕ್ಕದ್ದು. ಆದ್ರೆ ಇವತ್ತಿನವರೆಗೆ ಹಗರಣ ನಡೆದಿರೋದು ಈ ಕಾಲಂನಲ್ಲಿ ಯಾವ ಆಯುಕ್ತನೂ ಕೆಲಸ ಮಾಡಿಲ್ಲ. ಈಗ ಅವನ ಮೇಲೆ ಏನು ಶಿಸ್ತು ಕ್ರಮ ಆಗಿದೆ ಇವತ್ತಿನವರೆಗೆ. ಇವತ್ತು ಮೈಸೂರಿನ ಮೂಡ ಹಗರಣ ರಾಜ್ಯಾದ್ಯಂತ ಸುದ್ದಿಯಾಗಿರೋದೆ ಸರ್ಕಾರದ ಆದೇಶವನ್ನ ಅವ್ರು ಪಾಲಿಸಿಲ್ಲ ಅಂತ. ಮತ್ತೆ ಇದನ್ನು ತೋರಿಸಿದ್ರೆ ಏನು ಅಂತ ಇಲ್ಲ. ಪಾಲಿಸಿದ ಅಧಿಕಾರಿಗೆ ಏನಾದ್ರು ಶಿಕ್ಷೆ ಕೊಟ್ಟಿದ್ರೆ ಇದಕ್ಕೊಂದು ಬೆಲೆ ಬರೋದು. ಆದ್ರೆ ಇವತ್ತು ಆ ಅಧಿಕಾರಿ ರಾಜೋರಾಶವಾಗಿ ಓಡಾಡ್ತಿದ್ದಾರೆ, ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಇವತ್ತಿನವರೆಗೂ ಆ ಅಧಿಕಾರಿ ಮೇಲೆ ಶಿಕ್ಷೆ ಆಗಿಲ್ಲ. ಹಾಗಾಗಿ ಇದರಲ್ಲಿ ತೋರಿಸಿರುವುದು ನನಗೇನ್ಸುತ್ತೆ ನಗೆ ಪಾಠ ಅಥವಾ ಹಾಸ್ಯಾಸ್ಪದಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಅನ್ಸುತ್ತೆ ಅಧ್ಯಕ್ಷ. ಇನ್ನೊಂದು ಇದರಲ್ಲಿ 28 ಬಂದೆ ಅಧ್ಯಕ್ಷ, 1 ನಿಮಿಷ. ಇದರಲ್ಲಿ ಏನ್ ಹೇಳ್ತಾರೆ, ಪ್ರಾಧಿಕಾರವು ಯೋಜನೆಯನ್ನು 5 ವರ್ಷದೊಳಗೆ ಕಾರ್ಯಗತಗೊಳಿಸುವುದು ಅಂತ ಹಾಕ್ತಾರೆ. 5 ವರ್ಷ ಯೋಜನೆಗೆ ನಾವೇನಾದ್ರೂ ಒಬ್ಬ ಡೆವಲಪರ್ಗೆ ಟೈಮ್ ಕೊಟ್ರೆ ಅವನೇನ್ ಮಾಡ್ತಾನೆ, ಇವತ್ತಿನ ಕಾಸ್ಟ್ ಜಾಸ್ತಿ ಆಯ್ತು ಅಂತ ಹೇಳಿ ಅವನ ಮೆಂಬರ್ಗಳಿಂದ ಜಾಸ್ತಿ ವಸೂಲಿ ಮಾಡ್ತಾರೆ. ಅಂದ್ರೆ ವಸೂಲಿಗಾಗಿ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಡೆವಲಪರ್ಗೆ 5 ವರ್ಷ ಕೊಡೋದು ಅವಶ್ಯಕತೆ ಇಲ್ಲ. ಯಾರು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೋತಾರೆ 2 ವರ್ಷ ಕೊಡಬೇಕು ಅನ್ನೋ ಮನವಿಯನ್ನ ಸನ್ಮಾನ್ಯ ಸಚಿವರಲ್ಲಿ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಇದರಲ್ಲಿ ಕೆಲವು ಸಂದರ್ಭಗಳಲ್ಲಿ ಪ್ರಾಧಿಕಾರವು ನಿವೇಶನಗಳನ್ನು ಮಾರುವಂತಿಲ್ಲ ಅಥವಾ ಅನ್ಯತಾ ವಿಲೆ ಮಾಡುವಂತಿಲ್ಲ ಅನ್ನುವಂತ ಕಾಲಮನ್ನ ಇಲ್ಲಿ ಒಂದು ತೋರಿಸಿದ್ದಾರೆ ಅಧ್ಯಕ್ಷ. ಕಲಂ ನಂಬರ್ 35 ಅದರ ಏನು ಸ್ಪಷ್ಟತೆ ಕಾಣಿಸ್ತಾ ಇಲ್ಲ ಅಧ್ಯಕ್ಷ, ಏನ್ ಹಂಗಂದ್ರೆ ಅನ್ನುವಂಥದ್ದು. ಇನ್ನೊಂದೇನ್ ಹೇಳ್ತಾರೆ, ಪೇಜ್ ನಂಬರ್ 1738 ಸಚಿವರು ಅದರಲ್ಲಿ ಯಾವೊಬ್ಬ ವ್ಯಕ್ತಿ ಎಲ್ಲ ಹೇಳಿ ಅಧ್ಯಕ್ಷ, ಇದರಲ್ಲಿ ಕೊನೆಯ ಒಂದು ಲೈನ್ ಹೇಳ್ತಾರೆ, ಮುಂದುವರೆದು ಪ್ರತಿ ಎಕರೆ ಅಥವಾ ಭಾಗಕ್ಕೆ ಅಂತ ಅಪರಾಧವು 1 ನಿಮಿಷ ಅಧ್ಯಕ್ಷ, ನಿರ್ಣಯವಾದ ದಿನಾಂಕದ ತರುವಾಯ ಮುಂದುವರೆದ ಅಧಿಭೋಗದ ಪ್ರತಿ ದಿನಕ್ಕೆ 50 ರೂಪಾಯಿ ದಂಡ ಅಂತ ಹೇಳ್ತಾರೆ. 50 ರೂಪಾಯಿ ಅನ್ನೋದು ಇವತ್ತು ಯಾವ ಜುಲ್ಮಾನಕ್ಕೆ ಬರುತ್ತೆ ಅಧ್ಯಕ್ಷ? 50 ರೂಪಾಯಿ ದಂಡ ಅಂತ ತೋರಿಸಿದ್ದಾರೆ. ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡ್ಬೇಕು? ಹೌದು, ಜಾಸ್ತಿ ಮಾಡ್ಬೇಕು. ಎಷ್ಟು ಮಾಡ್ಬೇಕು? ನೀವು ಎಷ್ಟ ಅಂದ್ರೆ 50 ರೂಪಾಯಿ ಅನ್ನೋದು ಅದೇನು ನೆಗ್ಲಿಜಿಬಲ್ ಅಮೌಂಟ್ ಅಂತ ಮಾಡಬೇಕು, ಅದನ್ನ ಜಾಸ್ತಿ ಮಾಡಬೇಕು. ಇಲ್ಲಾಂದ್ರೆ ಅದನ್ನೇ ಉಪಯೋಗಿಸ್ಕೊಂಡು ಅವರು ಮುಂದುವರಿತಾರೆ ಅಧ್ಯಕ್ಷರ. ಆಮೇಲೆ ಇದರಲ್ಲಿ ಯಾವುದೇ ನಕ್ಷೆಯನ್ನು ಉಲ್ಲಂಘಿಸಿ ಅಥವಾ ಯಾವುದೇ ಷರತ್ತಿಗೆ ಒಳಪಟ್ಟು ಅಂತ ಅನುಮತಿಯನ್ನು ಕೊಡಲಾಗಿದೆಯೋ ಆ ಯಾವುದೇ ಷರತ್ತನ್ನು ಉಲ್ಲಂಘಿಸಿ ಯಾವುದೇ ಭೂಮಿಯನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆಯೇ ಅಥವಾ ಅಭಿವೃದ್ಧಿಗೊಳಿಸಲಾಗಿದೆಯೇ ಎಂಬುದನ್ನು ನಿಶ್ಚಿತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವತ್ತಿನವರೆಗೂ ಇದೇ ಆಗಿಲ್ಲ ಅಂತ ನಮ್ಮ ಆರೋಪ ಇರೋದು. ಇವತ್ತಿನವರೆಗೂ ಮೂಡೋದಲ್ಲಿ ಪ್ರೈವೇಟ್ ಲೇಔಟ್ ಅನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿ ಜಿಟಿ ದೇವೇಗೌಡರು ಪ್ರಶ್ನೆ ಎತ್ತಿದ್ರು. ಸುಮಾರು ನಮ್ಮ ಹತ್ರ 400-500 ಖಾಸಗಿ ಲೇಔಟ್ಗಳಿದೆ. ಈಗ ಅದನ್ನ ಅಭಿವೃದ್ಧಿ ಪಡಿಸ್ತೀನಿ ಅಂದ್ರೆ ಸುಮಾರು 2-2.5 ಸಾವಿರ ಕೋಟಿ ಬೇಕು ಅಧ್ಯಕ್ಷ. ಹಾಗಾಗಿ ಈ ಕಾಲಮನ್ನ ಸರಿಯಾಗಿ ಒಂದು ರೀತಿಯಲ್ಲಿ ನನಗನ್ಸುತ್ತೆ ಅರ್ಥೈಸ್ಕೋಬೇಕು ಅಂತ ಈ 4-5 ಅಂಶ ಅಂದ್ರೆ ನೀವು ಇದರಲ್ಲಿ ಪೀಪಲ್ ಫ್ರೆಂಡ್ಲಿ, ಡೆವಲಪರ್ ಫ್ರೆಂಡ್ಲಿ ಅಂತ ಕಾಣಿಸ್ತಾ ಇಲ್ಲ. ಅಂದ್ರೆ ಯಾವ್ದಾದ್ರು ಡೆವಲಪರ್ ಅರ್ಜಿ ಹಾಕಿದ್ರೆ ಅವನಿಗೆ 8 ದಿವಸದಲ್ಲಿ ನೀವು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಗೊತ್ತಾಗ್ಬಿಡ್ಲಿ. ನಮಗೇನು ಮೆಂಬರ್ ಆಗಿ ಒಳಗಡೆ ಸ್ಯಾಂಕ್ಷನ್ ಮಾಡಬೇಕು ಅಂತಿಲ್ಲ. ಕಳೆದ 2 ಮೀಟಿಂಗ್ ಅಲ್ಲಿ ನಾವು 400 ಖಾಸಗಿ ಲೇಔಟ್ಗಳಿಗೆ ಅನುಮತಿ ಕೊಟ್ಟಿದ್ದೀವಿ. ನಮಗೇನಾದ್ರೂ ಅವಶ್ಯಕತೆ ಇಲ್ಲ, ಸಬ್ಜೆಕ್ಟ್ ಬರಬೇಕು ಅಂತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಶಾಸಕರಿಗೆ ಅವಮಾನ ಆಗುತ್ತೆ ಅನ್ನುವಂಥದ್ದನ್ನ ಸಭೆ ಗಮನಕ್ಕೆ ತರ್ತೀನಿ.
ಸನ್ಮಾನ್ಯ ಸಚಿವರು, ಯಾಕಂದ್ರೆ ಇದ್ರಲ್ಲಿ ಯಾರೋ ಒಬ್ರು ಆಗ್ತಾರೆ, ಆಯ್ತಲ್ಲ, ಅವ್ರು ಮಾತ್ರ ಈಗ ಪ್ರಾಮಾಣಿಕರು, ಅವ್ರು ಮಾತ್ರ ಪ್ರಾಮಾಣಿಕರು, ಮಿಕ್ದವ್ರು ಪ್ರಾಮಾಣಿಕರಲ್ಲ ಆಗೋದ್ ಬೇಡ, ಸರಿಯಾದ ರೀತಿಯಲ್ಲಿ ತಗೋಬೇಕು ಅಂತ ಮನವಿ ಮಾಡ್ಕೋತೀನಿ. ಮಾನ್ಯ ಸಭಾಧ್ಯಕ್ಷರೇ, 3 ಗಂಟೆ ಆಗ್ತದೆ. ಇದು ಆಕ್ಟ್ ಏನ್ ಹೇಳ್ತದೆ ಆಕ್ಟ್ ಪ್ರಕಾರ ಮಾಡಿರೋ ಸಭಾಧ್ಯಕ್ಷರೇ. ಈಗ ಬೆಂಗಳೂರಲ್ಲಿ 28 ಜನ MLAs ಇದ್ದಾರೆ. 28 ಜನ MLAs BDA ಮೆಂಬರ್ಗಳಾಗಿಲ್ಲ ಅಂದ್ರೆ ಅದು ಅವಮಾನ ಆದಂಗ? ಆ ತರ ಹೇಳಲಿಕ್ಕೆ ಬರಲ್ಲ ಸಭಾಧ್ಯಕ್ಷರೇ. ಆದ್ರಿಂದ ಇದು ನಾವೇನಿವತ್ತು ಈ ಆಕ್ಟ್ ಮಾಡಿದೀವಿ ಇದು ಸಮಂಜಸವಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸಭಾಧ್ಯಕ್ಷರೇ. ಅದಾದ ನಂತರ ಈಗ ಮಾನ್ಯ ಬಸವರಾಜ್ ಅವರು ಹೇಳ್ತಾ ಇದ್ರು ವಿಶೇಷ ಅನುದಾನ ಇಡಬೇಕು ಅಂತೇಳಿ. ಯಾವುದೇ ಪ್ರಾಧಿಕಾರಕ್ಕೆ ವಿಶೇಷ ಅನುದಾನ ಕೊಡುವಂತಹ ಯಾವುದೇ ಸರ್ಕಾರಿ ಆದೇಶ ಇಲ್ಲ ಸಭಾಧ್ಯಕ್ಷರೇ. ಈಗ BDA ಆಗಲಿ, ಮೂಡ ಆಗಲಿ, ಬೆಳಗಾಂ ಬೂಡ ಆಗಲಿ ಅವ್ರದೇನೆ ಸ್ವಂತ ದುಡ್ಡು, ಅವರೇನೆ ಲೇಔಟ್ ಮಾಡೋದು, ಅವ್ರದೇನೆ ಸ್ವಂತ ದುಡ್ಡು ಜನರೇಟ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ಅದರಿಂದ ಮೂಡ ಸಹ ಇವತ್ತು ಸಾವಿರಾರು ಸೈಟ್ಸ್ ಇದಾವೆ, ಲೇಔಟ್ಸ್ ದುಡ್ಡು ಬರ್ತದೆ. ಅದರಿಂದ ಅದಕ್ಕೆ ವಿಶೇಷ ಅನುದಾನ ಕೊಡುವಂತಹ ಸಂಭವ ಇಲ್ಲ ಸಭಾಧ್ಯಕ್ಷರೇ. ಅಲ್ಲೇ ಅವರೇ ಜನರೇಟ್ ಮಾಡ್ಕೋಬೇಕು ದುಡ್ಡು. ಇವತ್ತು ಬೆಂಗಳೂರು BDA ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ, ಸರ್ಕಾರದಿಂದ ಸಾಕಷ್ಟು ಸರಿ ಅನುದಾನ ಕೊಟ್ಟಿರ್ತಕ್ಕಂಥ ನಿದರ್ಶನ ನಮ್ಮ ಮುಂದೆ ಇದೆ. ಹಾಗಾಗಿ BDA ಅಧ್ಯಕ್ಷರಾಗಿದ್ದವರು ಇಲ್ಲೇ ಕೂತಿದ್ದಾರೆ. ಸರ್ಕಾರದಿಂದ ಕೂಡ ಅದಕ್ಕೆ ಸಾಕಷ್ಟು ಅನುದಾನ ಕೊಟ್ಟು ಆ ಡೆವಲಪ್ಮೆಂಟ್ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ನಾನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೂ ಕೂಡ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡ್ಲಿ ಅನ್ನೋ ಮಾತನ್ನ ಹೇಳಿದೀನಿ. ಆಯ್ತು ಮಾನ್ಯ ಸಭಾಧ್ಯಕ್ಷರ, ಬೆಂಗಳೂರಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಈ ಬ್ರಿಡ್ಜಸ್ ಮಾಡ್ಬೇಕು ಅಂದ್ರೆ, ರಿಂಗ್ ರೋಡ್ ಮಾಡ್ಬೇಕು ಅಂದ್ರೆ ನಾನು ಅವ್ರಿಗೆ ಹೇಳ, ಆದ್ರಿಂದ ಸಲಹೆ ಅವ್ರು ಹೇಳ್ತಾರೆ ಸರಿ ಇದೆ ಸಭಾಧ್ಯಕ್ಷರೇ. ವಿಶೇಷವಾದ ಯಾವ್ದಾದ್ರು ದೊಡ್ಡ ದೊಡ್ಡ ಕೆಲಸಗಳು ತಗೋಬೇಕಾದ ಸಂದರ್ಭದಲ್ಲಿ SFC ನಾವು ತಗೋಬಹುದು. ರೆಗ್ಯುಲರ್ ಮೂಡ ನಡೆಸಬೇಕು ಅಂದ್ರೆ ಅದಕ್ಕೆ ಹಣ ಕೊಡುವ ಒಂದು ಸಂದರ್ಭ ಇಲ್ಲ ಸಭಾಧ್ಯಕ್ಷರೇ. ಅದಾದ್ಮೇಲೆ ಮಾನ್ಯ ನಮ್ಮ ಶ್ರೀವತ್ಸ ಅವರು ಹೇಳ್ತಾ ಇದ್ರು ಸಭಾಧ್ಯಕ್ಷರೇ. ಮಂತ್ರಿ ಅವರೇ, ನೀವು ಮಾತ್ರ ಮತ್ತೆ 2 ಸಲ ಅಂತ ಅವ್ರಿಗೆ ಅದನ್ನೇ ಹೇಳಿದೆ ಸಚಿವರಿಗೆ. ಅಧ್ಯಕ್ಷರೇ, ಬಸವರಾಜ್ ಅವರು, ಸೋಮಶೇಖರ್ ಅವರು, ವತ್ಸ ಅವರೆಲ್ಲರೂ ಮಾತಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರಥಮವಾಗಿ ದೇಶದಲ್ಲೇ ಪ್ರಾರಂಭ ಮಾಡಿದಂತ ಪ್ರಾಧಿಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಅಂತಕ್ಕಂಥ ಸಚಿವರಲ್ಲಿ ಮನವಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಾನೆ ತಾವು ಮಾರ್ಪಾಡು ಮಾಡಬೇಕು. ಅದನ್ನೇ ಮಾಡಿರೋದು. ಇಲ್ಲ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಾನೆ ಅದು. ಆಯ್ತು, ನೆಕ್ಸ್ಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂತಾನೆ. ಅಣ್ಣ ಜೊತೆಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ರೀಜನಲ್ ಕಮಿಷನರ್ ಗ್ರೇಡ್ನವ್ರನ್ನ ಮಾಡಬೇಕು ಅಂತ ಮಾಡಿದ್ರಿ, ಹಿರಿಯ IAS ಶ್ರೇಣಿ ಅಧಿಕಾರಿ ಅಂತ ಆಮೇಲೆ ಹೇಳಿ ಪರವಾಗಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೆಚ್ಚು ಶಾಸಕರೇನಿಲ್ಲ. ಆ ನಗರ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಸಕರುಗಳನ್ನಾದ್ರೂ ಕೂಡ ಅಲ್ಲಿ ಮಾಡ್ತಕ್ಕಂಥದ್ದನ್ನ ತಾವು ಮಾಡಬೇಕು ಅಂತ ಮತ್ತೊಂದು ಮನವಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಸುತ್ತ ಈಗ ಒಂದೇ ಬಾರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಖಾತೆಗಳನ್ನ ಇವತ್ತಿನವರೆಗೂ ಸೈಟ್ ರಿಲೀಸ್ ಮಾಡೋದು, ಪ್ಲಾನ್ ಅಪ್ರೂವಲ್ ಮಾಡೋದು, ಖಾತೆ ಮಾಡೋದು ಮಾಡ್ತಿದ್ರು. ಇದುವರೆಗೂ ಕೂಡ ಖಾತೆ ಮಾಡೋದು ನಿಲ್ಲಿಸಿ ಎಲ್ಲ 1000 ಬಡಾವಣೆಗಳನ್ನ ಗ್ರಾಮ ಪಂಚಾಯತಿಗೆ, ಪಟ್ಟಣ ಪಂಚಾಯತಿ ವರ್ಗಾವಣೆ ಮಾಡ್ತಿದ್ದಾರೆ. 20-25 ವರ್ಷದಿಂದ ಪ್ರಾಧಿಕಾರ ಅಭಿವೃದ್ಧಿ ಮಾಡಿಲ್ಲ, ನಗರ ಪಾಲಿಕೆನೂ ಮಾಡಿಲ್ಲ, ಬೇರೆ ಯಾರು ಮಾಡಿಲ್ಲ. ಅದನ್ನ ADB ಲೈನ್ಗೆ UGD ಲೈನ್ ಸೇರಿಸ್ತಾ ಇಲ್ಲ, CDP ರೋಡ್ಗಳು ಸೇರ್ತಾ ಇಲ್ಲ. ಅದಕ್ಕೆ ಒಂದು ಪ್ಲಾನಿಂಗ್ ಕಮಿಟಿ ಮಾಡಿ, ಸಚಿವರೇ ಪ್ಲಾನಿಂಗ್ ಕಮಿಟಿ ಒಳ್ಳೆ ತಜ್ಞರ ಸಮಿತಿಯನ್ನ ಮಾಡಿ, ಮೈಸೂರು ಬಹಳ ಅಧೋಗತಿ ಹೋಗಿದೆ, UGD ಇಲ್ಲ, ಸುತ್ತ ಇರ್ತಕ್ಕಂಥ ಬೆಳೆದಿರ್ತಕ್ಕಂಥವು. ಅದಕ್ಕೆ ಬೃಹತ್ ಮೈಸೂರು ನಗರ ಪಾಲಿಕೆ ಮಾಡಬೇಕು ಅಂತೇಳಿ ಮನವಿನೂ ಕೂಡ ಮಾಡಿದ್ದೀವಿ. ಆ ಮಾರ್ಗವಾಗಿ ಒಂದು ಪ್ಲಾನಿಂಗ್ ಕಮಿಟಿ ಮಾಡಿ ಮೈಸೂರು ನಗರ ಸುಂದರವಾದಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿಕ್ಕೆ ತಾವು ಇನ್ನೂ ತಜ್ಞರ ಸಮಿತಿಯನ್ನ ಮಾಡಿ ಒಳ್ಳೆ ತಿದ್ದುಪಡಿಯಲ್ಲಿ ಅದನ್ನ ಸೇರಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಅಧ್ಯಕ್ಷರೇ, ಇದನ್ನು ಸ್ವಾಗತಿಸ್ತಾ ಪಾಯಿಂಟ್ ನಂಬರ್ 43ರಲ್ಲಿ ನೀವು ಷರತ್ತುಗಳಿಗೆ ಒಳಪಟ್ಟು ಯಾವುದೇ ಚರ ಮತ್ತು ಸ್ಥಿರ ಆಸ್ತಿಯನ್ನ ಗೇಣಿಗೆ ಕೊಡಲು ಮತ್ತು ಮಾರಲು ಅವಕಾಶವನ್ನು ಮಾಡಿಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.